ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಸುಕೇಶನ ಮಕ್ಕಳಾದ ಮಾಲ್ಯವಂತ, ಸುಮಾಲಿ ಮತ್ತು ಮಾಲಿ ಇವರ ಸಂತಾನದ ವರ್ಣನೆ ಎಂಬ 5ನೆಯ ಸರ್ಗಕ್ಕೆ ಸ್ವಾಗತ. ಅಗಸ್ತ್ಯರು ಶ್ರೀರಾಮನಿಗೆ ಹೇಳುತ್ತಾರೆ, ಸುಕೇಶಂ ಧಾರ್ಮಿಕಂ ದೃಷ್ಟ್ವಾ ವರಲಬ್ಧಂಚ ರಾಕ್ಷಸಂ ಗ್ರಾಮಿಣಿರ್ನಾಮಗಂಧರ್ವೋ ವಿಶ್ವಾವಸು ಸಮಪ್ರಭಃ ತಸ್ಯ ದೇವವತೀ ನಾಮ ದ್ವಿತೀಯ ಶ್ರೀರ್ವಾತ್ಮಚ ತ್ರಿಷು ಲೋಕೇಶು ವಿಖ್ಯಾತ ರೂಪಯೌವನ ಶಾಲಿನಿ ತಾಂ ಸುಕೇಶಾಯ ಧರ್ಮಾತ್ಮ ದದೋ ರಕ್ಷಶ್ರಿಯಂ ಯಥಾ. ವಿಶ್ವಾವಸುವಿನಂತೆ ಪ್ರಭಾವಶಾಲಿಯಾಗಿದ್ದ ಗ್ರಾಮಣಿ ಎಂಬ ಗಂಧರ್ವನು ಸುಕೇಶ ರಾಕ್ಷಸನು ಧಾರ್ಮಿಕನಾಗಿರುವುದನ್ನು ಮತ್ತು ಮಹಾದೇವನಿಂದ ವರವನ್ನು ಪಡೆದಿರುವುದನ್ನು ತಿಳಿದು 2ನೆಯ ಲಕ್ಷ್ಮಿಯಂತೆಯೇ ಇದ್ದ ದೇವವತಿ ಎಂಬ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟನು. ಅನುಪಮವಾದ ರೂಪದಿಂದಲೂ ಯೌವನದಿಂದಲೂ ಸಂಪನ್ನಳಾಗಿದ್ದ ದೇವವತಿಯು 3 ಲೋಕಗಳಲ್ಲಿಯೂ ಕಡು ಚೆಲುವೆಯೆಂದು ಪ್ರಸಿದ್ಧಳಾಗಿದ್ದಳು. ಅಂತಹ ಸುಂದರಿಯಾದ ರಾಕ್ಷಸರ ಮೂರ್ತಿಮತ್ತಾದ ಲಕ್ಷ್ಮೀದೇವಿಯಂತೆಯೇ ಇದ್ದ ದೇವವತಿಯನ್ನು ಧರ್ಮಾತ್ಮನಾದ ಗ್ರಾಮಣಿಯು ಸುಕೇಶನಿಗೆ ಮದುವೆ ಮಾಡಿಕೊಟ್ಟನು. ವರದಾನದಿಂದ ಐಶ್ವರ್ಯ ಸಂಪನ್ನನಾಗಿದ್ದ ಪ್ರಿಯನಾದ ಪತಿಯನ್ನು ಪಡೆದು ದೇವವತಿಯು ದರಿದ್ರನು ಧನವನ್ನು ಪಡೆದು ಆನಂದಿಸುವಂತೆ ಪರಮ ಹೃಷ್ಟಳಾದಳು. ಅಂಜನಾ ಎಂಬ ಹೆಸರಿನ ದಿಗ್ಗಜದಿಂದ ಹುಟ್ಟಿದ ಮಹಾಗಜವು ಹೆಣ್ಣಾನೆಯೊಡನೆ ಸೇರಿ ವಿಹರಿಸುವಂತೆ ಸುಕೇಶ ರಾಕ್ಷಸನು ಗಂಧರ್ವಿಯಾದ ದೇವವತಿಯೊಡನೆ ಸೇರಿ ರಾರಾಜಿಸಿದನು. ಸ್ವಲ್ಪ ಕಾಲ ಅನಂತರ ಸುಕೇಶನು ದೇವವತಿಯಲ್ಲಿ ತ್ರೇತಾಗ್ನಿಗಳಿಗೆ ಸಮಾನರಾದ 3 ಮಕ್ಕಳನ್ನು ಪಡೆದನು. ರಾಕ್ಷಸ ಶ್ರೇಷ್ಠನಾದ ಸುಕೇಶನು ಮಾಲ್ಯವಂತ, ಸುಮಾಲಿ ಮತ್ತು ಬಲಶಾಲಿಗಳಲ್ಲಿ ಶ್ರೇಷ್ಠನಾದ ಮಾಲಿ ಎಂಬ ಮುಕ್ಕಣ್ಣನಿಗೆ ಸಮಾನ ಬಲರಾದ ಮಕ್ಕಳನ್ನು ಪಡೆದುಕೊಂಡನು. ತ್ರಯೇ ಲೋಕ ಇವ ವ್ಯಗ್ರಾಹ ಸ್ಥಿತಾಸ್ತ್ರಯ ಇವಾಗ್ನಯ ತ್ರಯೋ ಮಂತ್ರ ಇವಾತ್ಯುಗ್ರಸ್ತ್ರಯೋ ಘೋರ ಇವಾಮಯಾಹ. ಆ 3 ಮಕ್ಕಳು 3 ಲೋಕಗಳಂತೆ ಸುಸ್ಥಿರರಾಗಿದ್ದರು. 3 ಅಗ್ನಿಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದರು. 3 ಅಭಿಚಾರಕ ಮಂತ್ರಗಳಂತೆ ಉಗ್ರರಾಗಿದ್ದರು. ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹ ಶಕ್ತಿಗಳಂತೆ ಸಾಮರ್ಥ್ಯಶಾಲಿಗಳಾಗಿದ್ದರು. 3 ರೋಗಗಳಂತೆ ಅಂದರೆ ವಾತ, ಪಿತ್ತ, ಕಫಗಳ ಪ್ರಕೋಪದಿಂದ ಉಂಟಾಗುವ ಭಯಂಕರ ವ್ಯಾಧಿಗಳಂತೆ ಭಯಂಕರರಾಗಿಯೂ ಇದ್ದರು. ತ್ರೇತಾಗ್ನಿಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಸುಕೇಶನ 3 ಮಕ್ಕಳು ಚಿಕಿತ್ಸೆ ಇಲ್ಲದೆ ಉಪೇಕ್ಷಿಸಲ್ಪಟ್ಟ ರೋಗಗಳು ಕ್ಷಣ ಕ್ಷಣಕ್ಕೂ ಉಲ್ಬಣಿಸುವಂತೆ ಯಾವ ವಿಧವಾದ ಅಡೆತಡೆಗಳು ಇಲ್ಲದೆ ವೃದ್ಧಿ ಹೊಂದುತ್ತಿದ್ದರು. ತಪಸ್ಸಿನ ಬಲದಿಂದ ತಮ್ಮ ತಂದೆಗೆ ಐಶ್ವರ್ಯದ ವರವು ಲಭಿಸಿತೆಂಬುದನ್ನು ತಿಳಿದು ಮಾಲ್ಯವಂತನೇ ಮೊದಲಾದ 3 ಸೋದರರು ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಮೇರು ಪರ್ವತಕ್ಕೆ ಹೋದರು. ಘೋರವಾದ ನಿಯಮಗಳನ್ನು ಕೈಗೊಂಡು ಆ 3 ರಾಕ್ಷಸರು ಘೋರವಾದ ಸಮಸ್ತ ಪ್ರಾಣಿಗಳಿಗೂ ಭಯವನ್ನುಂಟು ಮಾಡುವುದಾಗಿದ್ದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಭೂಮಂಡಲದಲ್ಲಿ ಕಾಣಸಿಗದಿದ್ದ ಸತ್ಯ, ಸರಳತೆ, ಶ್ರಮ, ದಮ ಇವೇ ಮುಂತಾದ ನಿಯಮಗಳ ಮೂಲಕವಾಗಿ ತಪಸ್ಸನ್ನು ಮಾಡುತ್ತಾ 3 ಸೋದರರು ದೇವಾಸುರ ಮನುಷ್ಯರಿಂದ ಕೂಡಿರುವ 3 ಲೋಕಗಳನ್ನು ಸಂತಾಪಗೊಳಿಸಿದರು. ಹೀಗೆ ಭೀಕರವಾಗಿ ತಪಸ್ಸು ಮಾಡುತ್ತಿರುವಾಗ ಚತುರ್ಮುಖನಾದ ಪೂಜ್ಯನಾದ ಬ್ರಹ್ಮನು ವಿಮಾನದಲ್ಲಿ ಕುಳಿತು ಸುಕೇಶನ ಮಕ್ಕಳ ಬಳಿಗೆ ಬಂದು, ನಾನು ವರ ಕೊಡಲು ಬಂದಿದ್ದೇನೆ ಎಂದು ಹೇಳಿದನು. ಇಂದ್ರನೇ ಮೊದಲಾದ ದೇವತೆಗಳಿಂದ ಪರಿವೃತನಾಗಿ ಬ್ರಹ್ಮನು ವರ ಕೊಡಲು ಬಂದಿರುವನು ಎಂಬುದನ್ನು ತಿಳಿದು ಸುಕೇಶನ ಮಕ್ಕಳು ಬಿರುಗಾಳಿಯಿಂದ ತೂರಾಡುವ ಮರಗಳಂತೆ ತರತರನೆ ನಡುಗುತ್ತಾ ಕೈಮುಗಿದುಕೊಂಡು ಹೇಳಿದರು, ತಪಸಾರಾಧಿತೋ ದೇವ ಯದಿನೋ ದಿಶಸೇವರಂ ಅಜೇಯ ಶತ್ರುಹಂತಾರಸ್ತಥೈವ ಚಿರಜೀವಿನಃ ಪ್ರಭವಿಷ್ಣೋ ಭವಾಮೇತಿ ಪರಸ್ಪರ ಮನುವ್ರತಾಃ. ದೇವ, ನೀನೇನಾದರೂ ನಾವು ಮಾಡಿದ ತಪಸ್ಸಿನಿಂದ ಸಂತುಷ್ಟನಾಗಿ ನಮಗೆ ವರವನ್ನು ಕೊಡಲು ಆಶಿಸಿರುವೆಯಾದರೆ ನಮ್ಮನ್ನು ಯಾರು ಜಯಿಸಲಾಗದಂತೆಯೋ, ನಾವು ಶತ್ರುಗಳನ್ನು ವಧಿಸಲು ಸಮರ್ಥರಾಗುವಂತೆಯೋ, ಚಿರಂಜೀವಿಗಳಾಗುವಂತೆಯೋ, ಪ್ರಭಾವಶಾಲಿಗಳಾಗುವಂತೆಯೋ ಮತ್ತು ನಾವು 3 ಪರಸ್ಪರವಾಗಿ ಅನುರಾಗಿಗಳಾಗಿರುವಂತೆಯೋ ಅನುಗ್ರಹಿಸು. ಸುಕೇಶನ 3 ಮಕ್ಕಳು ಹೀಗೆ ವರಗಳನ್ನು ಕೇಳಲು ಬ್ರಾಹ್ಮಣ ವತ್ಸಲನಾದ ವಿಭುವಾದ ಬ್ರಹ್ಮನು, ಏವಂ ಭವಿಷ್ಯಥ, ನೀವು ಹೀಗೆಯೇ ಆಗುವಿರಿ ಎಂದು ಹೇಳಿ ಬ್ರಹ್ಮಲೋಕಕ್ಕೆ ತೆರಳಿದನು.
ರಾಘವ, ಆ ರಾಕ್ಷಸರು ಬ್ರಹ್ಮನಿಂದ ಅಮೋಘವಾದ ವರಗಳನ್ನು ಪಡೆದು ಭಯರಹಿತರಾಗಿ ಸುರರನ್ನು ಅಸುರರನ್ನು ಬಹಳವಾಗಿ ಪೀಡಿಸತೊಡಗಿದರು. ಅವರಿಂದ ಸತತವಾಗಿ ಪೀಡಿಸಲ್ಪಡುತ್ತಿದ್ದ ದೇವತೆಗಳಿಗೆ, ಋಷಿಗಳಿಗೆ, ಚಾರಣರಿಗೆ, ನರಕಕ್ಕೆ ಹೋದ ಮನುಷ್ಯರಿಗೆ ರಕ್ಷಕರು ಸಿಗದಂತೆ ರಕ್ಷಕರೇ ಸಿಗಲಿಲ್ಲ. ಅವರನ್ನು ರಕ್ಷಿಸಲು ಯಾರೂ ಮುಂದೆ ಬರಲಿಲ್ಲ. ಸತತವಾದ ತಮ್ಮ ವಿಜಯದಿಂದ ಸಂತುಷ್ಟರಾದ ಆ ಮೂವರು ರಾಕ್ಷಸರು ಶಿಲ್ಪಿಗಳಲ್ಲಿ ಶ್ರೇಷ್ಠನಾದ ವಿಶ್ವಕರ್ಮನ ಬಳಿಗೆ ಹೋಗಿ ಹೇಳಿದರು, ಮಹಾಮತಿಯೇ, ಆತ್ಮ ತೇಜಸ್ಸಿನಿಂದ ಮಹಾತ್ಮರಾಗಿರುವ, ಓಜಸ್ಸು, ತೇಜಸ್ಸು ಮತ್ತು ಬಲಗಳಿಂದ ಸಂಪನ್ನರಾಗಿರುವ ದೇವತೆಗಳಿಗೆ ಮನೋವಾಂಛಿತವಾದ ಭವನಗಳನ್ನು ಕಟ್ಟಿಕೊಡುವವನು ನೀನೇ ಆಗಿರುವೆ. ಅಂತೆಯೇ ನಮಗೂ ಕೂಡ ನೀನು ದಿವ್ಯವಾದ ಭವನಗಳನ್ನು ನಿರ್ಮಿಸಿಕೊಡಬೇಕು. ಹಿಮವತ್ ಪರ್ವತವನ್ನಾಗಲಿ ಮೇರು ಮಂದರ ಪರ್ವತಗಳನ್ನಾಗಲಿ ಆಶ್ರಯಿಸಿ ಕೈಲಾಸ ಪರ್ವತದಲ್ಲಿರುವ ಮಹೇಶ್ವರನ ಭವನಕ್ಕೆ ಸದೃಶವಾದ ವಿಶಾಲವಾದ ಗ್ರಹವನ್ನು ನಿರ್ಮಿಸಿಕೊಡಬೇಕು. ರಾಕ್ಷಸರು ಹೀಗೆ ಆಜ್ಞಾಪಿಸಲು ಮಹಾಭುಜನಾದ ವಿಶ್ವಕರ್ಮನು ಆ ರಾಕ್ಷಸರಿಗೆ ಇಂದ್ರನ ಅಮರಾವತಿಯೋಪಾದಿಯಲ್ಲಿ ನಿವಾಸವನ್ನು ನಿರ್ಮಿಸಿ ಹೇಳಿದನು, ರಾಕ್ಷಸ ಶಿರೋಮಣಿಗಳೇ, ದಕ್ಷಿಣ ಸಮುದ್ರದ ಆಚೆಯ ದಡದಲ್ಲಿ ತ್ರಿಕೂಟ ಎಂಬ ಹೆಸರಿನ ಪರ್ವತವಿದೆ. ಅದರ ಬಳಿ ಸುವೇಲ ಎಂಬ ಹೆಸರಿನ ಮತ್ತೊಂದು ಪರ್ವತವೂ ಇದೆ. ಆ ತ್ರಿಕೂಟ ಪರ್ವತದಲ್ಲಿ ಮೇಘ ಸದೃಶವಾದ, ಪಕ್ಷಿಗಳಿಗೂ ಹೋಗಲು ಅಸಾಧ್ಯವಾದ, 3 ಲೋಕಗಳಲ್ಲಿಯೂ ಉಳಿಗಳಿಂದ ಕೆತ್ತಿ ನಯಗೊಳಿಸಿರುವ 30 ಯೋಜನಗಳಷ್ಟು ವಿಶಾಲವಾಗಿಯೂ 100 ಯೋಜನಗಳಷ್ಟು ಅಗಲವಾಗಿಯೂ ಇರುವ ಸುವರ್ಣಮಯವಾದ ಪ್ರಾಕಾರದಿಂದ ಸುತ್ತುವರಿಯಲ್ಪಟ್ಟಿರುವ ಸುವರ್ಣಮಯವಾದ ಮಹಾದ್ವಾರದಿಂದ ಸಮಾವೃತವಾಗಿರುವ ಲಂಕಾ ಎಂಬ ಪಟ್ಟಣವನ್ನು ನಾನು ಇಂದ್ರನ ಆಜ್ಞಾನುಸಾರವಾಗಿ ನಿರ್ಮಿಸಿರುವೆನು. ಅಮರಾವತಿಯಲ್ಲಿ ಇಂದ್ರನೊಡನೆ ದೇವತೆಗಳು ವಾಸಿಸುತ್ತಿರುವಂತೆ ರಾಕ್ಷಸ ಶ್ರೇಷ್ಠರಾದ ನೀವೆಲ್ಲರೂ ನಾನು ನಿರ್ಮಿಸಿರುವ ಆ ಲಂಕಾ ಪಟ್ಟಣದಲ್ಲಿ ವಾಸ ಮಾಡಿರಿ. ಶತ್ರುನಾಶಕರಾದ, ಎದುರಿಸಲು ಅಸಾಧ್ಯರಾದ ರಾಕ್ಷಸರೇ, ಲಂಕಾ ದುರ್ಗದಲ್ಲಿ ಆಶ್ರಯವನ್ನು ಪಡೆದು ಬಹುಸಂಖ್ಯಾತರಾದ ರಾಕ್ಷಸರಿಂದ ಪರಿವೃತರಾಗಿ ಅಲ್ಲಿ ನೆಲೆಸಿದ್ದೇ ಆದರೆ ಶತ್ರುಗಳಿಗೆ ನಿಮ್ಮನ್ನು ಜಯಿಸಲು ಅಸಾಧ್ಯವಾಗುತ್ತದೆ. ನಿಮ್ಮನ್ನು ಯಾರೂ ಜಯಿಸಲಾರರು. ರಾಘವ, ವಿಶ್ವಕರ್ಮನ ಆ ಮಾತನ್ನು ಕೇಳಿ ಆ ರಾಕ್ಷಸ ಶ್ರೇಷ್ಠರು ಸಾವಿರಾರು ಮಂದಿ ಅನುಚರರೊಡನೆ ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸ ಮಾಡತೊಡಗಿದರು. ಲಂಕಾಪಟ್ಟಣದ ಪ್ರಾಕಾರಗಳು ಮತ್ತು ಕಂದಕಗಳು ಬಹಳ ದೃಢವಾಗಿದ್ದವು. ಆ ಪಟ್ಟಣವು ಸುವರ್ಣಮಯವಾದ 100 ಭವನಗಳಿಂದ ಸಮಾವೃತವಾಗಿದ್ದಿತು. ರಾಕ್ಷಸ ಶ್ರೇಷ್ಠರು ಅಂತಹ ಲಂಕಾಪಟ್ಟಣವನ್ನು ಪಡೆದುಕೊಂಡು ಪರಮ ಹೃಷ್ಟರಾಗಿ ಅಲ್ಲಿಯೇ ವಾಸ ಮಾಡತೊಡಗಿದರು. ಅದೇ ಸಮಯದಲ್ಲಿ ನರ್ಮದಾ ಎಂಬ ಗಂಧರ್ವಿಯೊಬ್ಬಳು ಲಂಕಾ ಪಟ್ಟಣಕ್ಕೆ ಬಂದಳು. ಅವಳಿಗೆ ಹ್ರೀ, ಶ್ರೀ ಮತ್ತು ಕೀರ್ತಿಗಳ ಕಾಂತಿಗೆ ಸಮಾನವಾದ ಕಾಂತಿಯನ್ನು ಹೊಂದಿದ್ದ 3 ಹೆಣ್ಣು ಮಕ್ಕಳಿದ್ದರು. ಆ 3 ಹೆಣ್ಣು ಮಕ್ಕಳು ಲಜ್ಜೆ, ಶೋಭೆ ಮತ್ತು ಕೀರ್ತಿಗಳಿಂದ ಸಂಪನ್ನರಾಗಿದ್ದರು. ನರ್ಮದೆಯು ರಾಕ್ಷಸಿಯಲ್ಲದಿದ್ದರೂ ತನ್ನ ಹೆಣ್ಣು ಮಕ್ಕಳನ್ನು ಸುಕೇಶನ 3 ಮಕ್ಕಳಿಗೆ ಜ್ಯೇಷ್ಠಾನುಕ್ರಮವಾಗಿ ಮದುವೆ ಮಾಡಿಕೊಟ್ಟಳು. ಇದರಿಂದಾಗಿ ಪೂರ್ಣ ಚಂದ್ರನಿಗೆ ಸದೃಶವಾದ ಮುಖಮಂಡಲಗಳನ್ನು ಹೊಂದಿದ್ದ ಆ ಗಂಧರ್ವ ಕನ್ಯೆಯರು ಪರಮ ಹೃಷ್ಟರಾದರು. ಉತ್ತರ ಫಲ್ಗುನಿ ನಕ್ಷತ್ರದಲ್ಲಿ ಮಹಾಭಾಗ್ಯಶಾಲಿನಿಯರಾದ 3 ಹೆಣ್ಣು ಮಕ್ಕಳನ್ನು 3 ರಾಕ್ಷಸ ಶ್ರೇಷ್ಠರು ಕ್ರಮವಾಗಿ ವರಿಸಿದರು. ರಾಘವ, ಮಾಲ್ಯವಂತನೆ ಮೊದಲಾದ 3 ರಾಕ್ಷಸರು ಗಂಧರ್ವ ಕನ್ಯೆಯರನ್ನು ಮದುವೆ ಮಾಡಿಕೊಂಡ ನಂತರ ದೇವತೆಗಳು ಅಪ್ಸರ ಸ್ತ್ರೀಯರೊಡನೆ ವಿಹರಿಸುವಂತೆ ಸುಕೇಶನ 3 ಮಕ್ಕಳು ನರ್ಮದೆಯ 3 ಹೆಣ್ಣು ಮಕ್ಕಳೊಡನೆ ಯಥೇಚ್ಛವಾಗಿ ವಿಹರಿಸತೊಡಗಿದರು. ಮಾಲ್ಯವಂತನ ಭಾರ್ಯೆಯ ಹೆಸರು ಸುಂದರಿ. ಹೆಸರಿಗೆ ಅನುಗುಣವಾಗಿಯೇ ಅವಳು ಪರಮ ಸುಂದರಿಯೇ ಆಗಿದ್ದಳು. ಅವಳಲ್ಲಿ ಮಾಲ್ಯವಂತನಿಗೆ ವಜ್ರಮುಷ್ಟಿ, ವಿರೂಪಾಕ್ಷ, ದುರ್ಮುಖ, ಸುಪ್ತಘ್ನ, ಯಜ್ಞಕೋಪ, ಮತ್ತ ಮತ್ತು ಉನ್ಮತ್ತ ಎಂಬ 7 ಮಂದಿ ಪುತ್ರರು, ಅನಲ ಎಂಬ ಹೆಸರಿನ ಸುಂದರಿಯಾದೊಬ್ಬ ಮಗಳು ಜನಿಸಿದರು. ಹೀಗೆ ಮಾಲ್ಯವಂತನಿಗೆ ಸುಂದರಿಯಲ್ಲಿ 8 ಮಕ್ಕಳು ಹುಟ್ಟಿದರು. ಸುಮಾಲಿಯ ಹೆಂಡತಿಯ ಹೆಸರು ಕೇತುಮತಿ. ಅವಳು ಪೂರ್ಣ ಚಂದ್ರನಿಗೆ ಸದೃಶವಾದ ಮುಖವುಳ್ಳವಳಾಗಿದ್ದಳು. ಸುಮಾಲಿಯು ಅವಳನ್ನು ಪ್ರಾಣಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಸುಮಾಲಿಗೂ ಕೇತುಮತಿಯಲ್ಲಿ ಹಲವಾರು ಮಕ್ಕಳು ಹುಟ್ಟಿದರು. ಪ್ರಹಸ್ತ, ಅಕಂಪನ, ವಿಕಟ, ಕಾಲಿಕಾಮುಖ, ಧೂಮ್ರಾಕ್ಷ, ದಂಡ, ಮಹಾಬಲಿಷ್ಠರಾದ ಸುಪಾರ್ಶ್ವ, ಸಂಹ್ರಾದಿ, ಪ್ರಘಸ, ಭಾಸಕರಣ ಇವರೆಲ್ಲರೂ ಸುಮಾಲಿಯ ಗಂಡು ಮಕ್ಕಳು. ಶುಚಸ್ಮಿತೆಯರಾದ ರಾಕ, ಪುಷ್ಪೋತ್ಕಟ, ಕೈಕಸಿ ಮತ್ತು ಕುಂಭೀನಸಿ ಎಂಬ 4 ಹೆಣ್ಣು ಮಕ್ಕಳಿಗೂ 4 ಹೆಣ್ಣು ಮಕ್ಕಳು ಸುಮಾಲಿಗೆ ಕೇತುಮತಿಯಲ್ಲಿ ಹುಟ್ಟಿದರು. ಸುಕೇಶನ 3ನೆಯ ಮಗನಾದ ಮಾಲಿಯ ಗಾಂಧರ್ವಿ ಪತ್ನಿಯ ಹೆಸರು ವಸುಧ. ಅವಳು ಅತ್ಯಂತ ರೂಪವತಿಯಾಗಿದ್ದಳು.
ಅವಳ ಕಣ್ಣುಗಳು ಕಮಲ ದಳಗಳಂತೆ ವಿಶಾಲವಾಗಿಯೂ ಸುಂದರವಾಗಿಯೂ ಇದ್ದವು. ಅವಳು ಶ್ರೇಷ್ಠರಾದ ಯಕ್ಷಪತ್ನಿಯರಂತೆ ಕಡು ಚೆಲುವೆಯಾಗಿದ್ದಳು. ರಾಘವ, ನಾನೀಗ ಮಾಲಿಗೆ ವಸುಧೆಯಲ್ಲಿ ಹುಟ್ಟಿದ ಮಕ್ಕಳು ಯಾರೆಂಬುದನ್ನು ವಿವರಿಸಿ ಹೇಳುವೆನು. ಏಕಾಗ್ರ ಚಿತ್ತನಾಗಿ ಕೇಳು. ಅನಲ, ಅನಿಲ, ಹರ ಮತ್ತು ಸಂಪಾತಿ ಈ 4 ರಾಕ್ಷಸರು ಮಾಲಿಗೆ ವಸುಧೆಯಲ್ಲಿ ಹುಟ್ಟಿದವರು. ಅವರೆಲ್ಲರೂ ಮುಂದೆ ವಿಭೀಷಣನಿಗೆ ಅಮಾತ್ಯರಾದರು. ಹೀಗೆ ಮಾಲ್ಯವಂತ, ಸುಮಾಲಿ ಮತ್ತು ಮಾಲಿ ಈ 3 ರಾಕ್ಷಸರ ಸಂತಾನವು 100 ಸಂಖ್ಯೆಯಲ್ಲಿ ಬೆಳೆಯಿತು. ತೋಳ್ಬಲದಿಂದ ಕೊಬ್ಬಿದ್ದ 3 ರಾಕ್ಷಸರು ತಮ್ಮ ಮಕ್ಕಳು ಮೊಮ್ಮಕ್ಕಳೊಡನೆಯೂ ಇತರ ರಾಕ್ಷಸರೊಡನೆಯೂ ಕೂಡಿಕೊಂಡು ಇಂದ್ರ ಸಹಿತರಾದ ದೇವತೆಗಳನ್ನು, ಋಷಿಗಳನ್ನು, ನಾಗ ಯಕ್ಷರನ್ನು ಪೀಡಿಸತೊಡಗಿದರು. ಇತರರಿಂದ ಎದುರಿಸಲು ಅಸಾಧ್ಯರಾಗಿದ್ದ ಆ ರಾಕ್ಷಸರು ಯಾವ ವಿಧವಾದ ಅಡೆತಡೆಗಳು ಇಲ್ಲದೆ ವಾಯುವಿನಂತೆ ಸರ್ವತ್ರ ಸಂಚರಿಸುತ್ತಿದ್ದರು. ಮೃತ್ಯುವಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿ ಯುದ್ಧಗಳಲ್ಲಿ ಶತ್ರುಗಳೊಡನೆ ಯುದ್ಧ ಮಾಡುತ್ತಿದ್ದರು. ತಪಸ್ಸು ಮಾಡಿ ವರಗಳನ್ನು ಪಡೆದು ಅತಿ ದರ್ಪಿಷ್ಠರಾಗಿದ್ದರು. ಯಾವಾಗಲೂ ಯಜ್ಞವೇ ಮೊದಲಾದ ಸತ್ಕರ್ಮಗಳನ್ನು ವಿನಾಶಗೊಳಿಸುತ್ತಿದ್ದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ 5ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.